ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನಾ ಹಣ ಪಡಿಬೇಕು, ಹಾಗೆ 5ನೇ ಕಂತಿನ ಹಣ ಪಡಿಬೇಕಂತಂದರೆ ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಿಗೆ EKYC ಆಗಿರಲೇಬೇಕು. EKYC ಆಗಿಲ್ಲ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನಾ ಹಣನೂ ಪಡೆಯೋಕ್ಕಾಗೋದಿಲ್ಲ, ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣನೂ ಪಡೆಯೋಕ್ಕೆ ಆಗೋದಿಲ್ಲ. ಹಾಗಾದರೆ EKYC ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ, EKYCನ ಹೇಗೆ ಮಾಡಬೇಕು, EKYC ಆಗಿದೆಯೋ ಇಲ್ವೋ ಚೆಕ್ ಮಾಡೋದು ಹೇಗೆ, ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿಬೇಕಂದ್ರೆ ಇಲ್ಲಿ ಕಂಪಲ್ಸರಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡಿಗೆ EKYCನ ಆಗಿರಬೇಕು ಅಂತ ಸರ್ಕಾರ ಮೊದಲು ಕೂಡ ತಿಳಿಸ್ಕೊಟ್ಟಿತ್ತು. ಮೊದಲು ಏನಾಗಿತ್ತು, ಇವಾಗ ಮನೆ ಮುಖ್ಯಸ್ಥರು ಯಾರಿರ್ತಾರೆ ಅವ್ರಿಗೆ EKYC ಆಗಿದ್ರೆ ಸಾಕಾಗಿತ್ತು ಅಂತ ಹೇಳಿದ್ರು. ಬಟ್ ಆದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಎಲ್ಲರದ್ದು ಕೂಡ EKYC ಆಗಿರಬೇಕಂತೆ. ಒಬ್ರದ್ದಾಗಿಲ್ಲ ಅಂತಂದ್ರೂ ಕೂಡ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನಾ ಹಣನೂ ಬರೋದಿಲ್ಲ, ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಬರೋದಿಲ್ಲ. ಇನ್ ಕೇಸ್ ನೀವು EKYC ಆಗಿಲ್ಲ ಅಂತಂದರೆ, ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿಯಾಗಿ EKYCನ ಮಾಡಿಸ್ಬೇಕು. ನೀವು EKYC ಮಾಡ್ಸೋಕ್ಕೆ ಎಲ್ಲಿ ಹೋಗ್ಬೇಕಂತಂದರೆ, ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಯಾವ ಸೇವಾ ಕೇಂದ್ರಗಳಿಗೂ ಕೂಡ ಹೋಗೋದು ಬೇಕಾಗಿಲ್ಲ. ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ತಗೋತೀರಾ ನಿಮ್ಮ ರೇಷನ್ ಡಿಪೋಗಳಲ್ಲಿ ಹೋಗಿ ಈ ರೀತಿ ನಮ್ಮ ರೇಷನ್ ಕಾರ್ಡಿಗೆ EKYC ಆಗಿಲ್ಲ ಮಾಡಿಕೊಡಿ ಅಂತ ಹೇಳಿದ್ರೆ ಅವರೇನೆ ಮಾಡಿಕೊಡ್ತಾರೆ. EKYC ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡೋದು ಕೂಡ ತುಂಬಾ ಈಸಿ. ನಿಮ್ಮ ಮೊಬೈಲಲ್ಲೇ ನೀವೇ ಆಹಾರ ವೆಬ್ಸೈಟಿಗೆ ಹೋಗಿ ನೀವೇ ಚೆಕ್ ಮಾಡ್ಕೋಬೋದು. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಅಲ್ಲಿ ಚೆಕ್ ಮಾಡಿ ನೋಡ್ಬೋದು EKYC ಆಗಿದೆಯೋ ಇಲ್ವೋ ಎಲ್ಲರದು ಅಂತ. EKYC ಆಗಿದರೆ ಎಸ್ ಅಂತ ಬರುತ್ತೆ, ಅಥವಾ ಆಗಿಲ್ಲ ಅಂತಂದರೆ ಏನು ಬರೋದಿಲ್ಲ, ಬ್ಲ್ಯಾಂಕಾಗಿ ಬರುತ್ತೆ. ಅದು ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಬೇಕಾದರೆ ನನ್ನ ವೀಡಿಯೋಸ್ನ ಚೆಕ್ಔಟ್ ಮಾಡಿ ನೋಡಿ. ತುಂಬಾ ಈಸಿಯಾಗಿ ನೀವೇ ಚೆಕ್ ಮಾಡ್ಕೋಬೋದು. ಇಲ್ಲಿ ಯಾರೆಲ್ಲ EKYCನ ಮಾಡಿಸ್ಬೇಕಂತಂದರೆ, ಇವಾಗ ಯಾರಿಗೆ ಒಂದು ಕಂತಿನ ಹಣನೂ ಬಂದಿಲ್ಲ ಅಲ್ವಾ, ನಿಮಗೆ ಈಗ 1ನೇ ಕಂತು ಬಂದಿದೆ, 2ನೇ ಕಂತು ಬಂದಿದೆ, 3ನೇ ಕಂತು ಬಂದಿಲ್ಲ ಅಂಥವ್ರು ಯಾರೆಲ್ಲ ಇದ್ದರೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ EKYC ಆಗಿದೆ ಚೆಕ್ ಮಾಡಿಸ್ಕೊಳ್ಳಿ. ಜೊತೆಗೆ ಈಗ ಯಾರೆಲ್ಲ ದುಡ್ಡನ್ನ ತೊಗೋತಿದ್ರು ಅವರು ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಇನ್ ಕೇಸ್ ನಿಮಗೆ ಆಗಿರಲ್ಲ, ದುಡ್ಡು ಬರ್ತಾ ಇರುತ್ತೆ, ಮುಂದೆ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ನೀವು ರೇಷನ್ ತೊಗೋತಿರಲ್ಲ ಅಲ್ಲೇ ಹೋದ್ರೇ ಅವರು ಕೂಡ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಹೋಗಿ ಬೇಕಿದ್ರು ನೀವು ಆಗಿಲ್ಲ ಅಂತಂದರೆ ಅಲ್ಲೇ ಮಾಡಿಸ್ಬೋದು. ನೀವು ಇಲ್ಲಿ EKYC ಮಾಡಿಸೋದಕ್ಕೆ ಎಲ್ಲರೂ ಹೋಗಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಮ್ಮ ರೇಷನ್ ಕಾರ್ಡ್ ತಗೊಂಡೋಗಿ ನಿಮ್ಮ ಮನೆಯ ಸದಸ್ಯರು ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕಂಪಲ್ಸರಿಯಾಗಿ. ಆಧಾರ್ ಕಾರ್ಡನ್ನು ತೊಗೊಂಡೋಗಿ ನೀವು EKYCನ ಮಾಡಿಸ್ಕೊಬೋದು. ನಿಮಗೆ ಅಲ್ಲೇ ಮಾಡ್ಸೋಕ್ಕಾಗಲಿಲ್ಲ ಅಂತಂದರೆ, ಅಥವಾ ನೀವೆಲ್ಲಾದರೂ ಕಂಪ್ಯೂಟರ್ ಸೆಂಟ್ರ್ಗಳಲ್ಲೂ ಕೂಡ ನೀವು EKYCನ ಮಾಡಿಸ್ಕೊಬೋದು. ನಿಮ್ಮ ರೇಷನ್ ಡಿಪೋದಲ್ಲಿ ಏನಾದರೂ ಮಾಡಿಕೊಡಲ್ಲ, ಬ್ಯುಸಿ ಇರ್ತೀವಿ ಅಂತಂದರೆ, ಇಲ್ಲಾಂದರೆ ಅಲ್ಲೇ ಮಾಡಿಸ್ಕೋಬೋದು, ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಿಗೆ EKYC ಆಗಿರಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಹಣನ ಪಡೆಯೋದಕ್ಕಾಗಲ್ಲ, ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಯೋಜನಾ ಹಣ. ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ನಿಮಗೆ ಕ್ಯಾನ್ಸಲ್ ಆಯ್ತಂದರೆ ಇಲ್ಲಿ ನೀವು ಯಾವುದೇ ರೀತಿ ಗೌರ್ಮೆಂಟಿಂದ ಬರೋ ಸ್ಕೀಮ್ಗಳನ್ನೂ ಕೂಡ ಪಡೆಯೋಕ್ಕಾಗಲ್ಲ. ಆಲ್ರೆಡಿ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇವಾಗ ಸರ್ಕಾರನೂ ಕೂಡ ಪ್ರತಿದಿನ ಒಂದೊಂದು ರೂಲ್ಸು, ನಿಮ್ಮ ರೇಷನ್ ಕಾರ್ಡ್ EKYC ಆಗಿರಬೇಕು, ಅಥವಾ ಈ ಕಂಡೀಷನ್ಸ್ನ ಫಾಲೋ ಮಾಡಬೇಕು, ಇಲ್ಲಾಂದರೆ ಈ ರೀತಿ ಅಂತ ತುಂಬ ಹಲವಾರು ಕಂಡೀಷನ್ಸ್ನ ತರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಯಾವುದೇ ರೀತಿ ಸ್ಕೀಮ್ ಬಂದರೂ ಕೂಡ ಪಡೆಯೋದಕ್ಕಾಗುತ್ತೆ. ನೀವು EKYC ಮಾಡಿಸಲಿಲ್ಲ ಅಂತಂದರೆ ಯಾವುದೇ ರೀತಿ ಸ್ಕೀಮನ್ನು ಕೂಡ ಪಡೆಯೋಕ್ಕಾಗಲ್ಲ. ಇವಾಗ ಆಯುಷ್ಮಾನ್ ಕಾರ್ಡ್ ಅಂತ ಬಿಟ್ಟಿದ್ದಾರಲ್ವ, ಅದಕ್ಕೂ ಕೂಡ ನಿಮಗೆ ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಬೇಕೇ ಬೇಕು. ಜೊತೆಗೆ ಇಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಿಡ್ತಿರ್ತಾರಲ್ವ, ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೊಡೋ ಹಣಗಳೆಲ್ಲ ಇರುತ್ತಲ್ವ. ಸೊ ಅದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟಾಗಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇರ್ತಾರಲ್ವ, ಅವ್ರನ್ನ ಕೇಳಿ, ಈ ರೀತಿ ನಮ್ಮ ರೇಷನ್ ಕಾರ್ಡಲ್ಲಿ EKYC ಆಗಿದೆಯೋ ಚೆಕ್ ಮಾಡಿಕೊಡಿ ಅಂತಂದರೆ ಅವರು ಕೂಡ ಮಾಡಿಕೊಡ್ತಾರೆ. ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಮಾಡಿಸಿ, ಹಾಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಯಾರಿಗೆಲ್ಲ ದುಡ್ಡು ಬರ್ತಾ ಇದೆ ಸದ್ಯಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಿ ಎಲ್ಲರದ್ದು ಆಗಿರಬೇಕು, ಫಸ್ಟು ಒಬ್ರದ್ದಾಗಿದ್ದರೆ ಸಾಕು ಅಂತ ಹೇಳ್ತಾ ಇದ್ರು ಹಣ ಹಾಕೋದಕ್ಕೆ. ಇವಾಗ ಕಂಪಲ್ಸರಿಯಾಗಿ ರೇಷನ್ ಕಾರ್ಡಲ್ಲಿರೋದು ಎಲ್ಲರದ್ದು ಕೂಡ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಈಗಲೇ EKYC ಮಾಡಿಕೊಡಿ. ಇನ್ನು ಮುಂದೆ ಯಾವುದೇ ರೀತಿ ಸ್ಕೀಮ್ ಅಂದರೂ ಕೂಡ ಪಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು.